ನಮಸ್ಕಾರ. ನಮ್ಮ ಇಂದಿನ ವಿಷಯ ಕುಲಪರ್ವತಗಳು ಯಾವುವು. ಪ್ರಾಚೀನ ಕಾಲದಿಂದಲೂ ಭಾರತೀಯರು ತಮಗೆ ಆಶ್ರಯ ಕೊಟ್ಟಿರುವ ಭೂಮಿ, ಅದರಲ್ಲಿ ತಾವಿರುವ ಜಂಬೂ ದ್ವೀಪ, ಆ ದ್ವೀಪದಲ್ಲಿರುವ ಬೇರೆ ಬೇರೆ ಪ್ರದೇಶಗಳಲ್ಲಿರುವ ಭೌಗೋಳಿಕ ಲಕ್ಷಣ, ಜನಾಂಗಗಳು, ಭಾಷಿಕರಣ ಕುರಿತಾಗಿ ತಮ್ಮದೇ ಆದ ಅಭಿಪ್ರಾಯಗಳನ್ನ ರೂಪಿಸಿಕೊಂಡಿದ್ರು. ಇವುಗಳಲ್ಲಿ ಪಾತಾಳ ಸೇರಿದಂತೆ 7 ಕೆಳಗಿನ ಲೋಕಗಳು ಯಾವುದೇ ಆಧಾರವಿಲ್ಲದ ಕಾಲ್ಪನಿಕ ಸಂಗತಿಗಳಾಗಿದ್ದರೆ, ಇನ್ನು ಕೆಲವು ವೀಕ್ಷಣೆ, ಪರ್ಯಟನೆಗಳಿಂದ ತಿಳಿದಂತಹ ವಿಷಯಗಳಾಗಿದ್ದವು. ಜಂಬೂ ದ್ವೀಪದಲ್ಲಿ 7 ಕುಲ ಪರ್ವತಗಳು ಇವೆ ಅಂತ ಪ್ರಾಚೀನ ಸಾಹಿತ್ಯ ಮತ್ತು ಪುರಾಣಗಳು ತಿಳಿಸುತ್ತವೆ. ಈ 7 ಪರ್ವತಗಳು ಕುಲಾಚಲ, ಕುಲಾದ್ರಿಗಳಂತ ಕರೆಯಲಾಗಿದೆ. ಈ 7 ಕುಲಾದ್ರಿಗಳು ಪ್ರತ್ಯೇಕವಾದ ಎತ್ತರದ ಬೆಟ್ಟಗಳೇ ಅಥವಾ ಪರ್ವತ ಶ್ರೇಣಿಗಳೇ ಅನ್ನೋದ್ರಲ್ಲೂ ಕೂಡ ಸ್ಪಷ್ಟತೆ ಇಲ್ಲ. ಭಾರತೀಯ ಪರಂಪರೆಗೆ ಅನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಕುಲಾಚಲಗಳ ಉಲ್ಲೇಖ ಬರುತ್ತೆ. ಭಾರತೀಯ ಪರಂಪರೆಗೆ ಅನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಕುಲಾಚಲಗಳ ಉಲ್ಲೇಖ ಬರುತ್ತೆ. ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಕುರುಗಳ ನೆಲೆ ಎಲ್ಲಿದೆ ಅಂತ ಹೀಗೆ ತಿಳಿಸ್ತಾನೆ. ಸಮುನ್ಮಿಷ ರಕ್ತಮಾಲಾ ಪ್ರಭಾವಿ ದರುಣ ಜಲಪ್ರವಾವೀಳ ವಿಳೋಳ ವೀಚೀರೆಯ ಪ್ರಧಾರಿತ ಕುಳಾಚಲೋ ಉದದಿ ಪರೀತಮಾಗಿದ್ದ ಜಂಬೂ ದ್ವೀಪದೊಳಗುಂಟು ನಾಡು ಕುರುಜಾಂಗಣ ನಾಮದಿಂ ಅಂತ ಹೇಳ್ತಾನೆ. ಪಂಪನ ಈ ವರ್ಣನೆಯಲ್ಲಿ ವಿಭಕ್ತಿ ಪ್ರತ್ಯಯಗಳು ಮಾತ್ರ ಕನ್ನಡವು, ಉಳಿದು ಎಲ್ಲವೂ ಸಂಸ್ಕೃತಮಯ. ಕನ್ನಡದಲ್ಲಿ ಸೊಗಸಾಗಿ ಹೇಳಬಹುದಾಗಿದ್ದನ್ನ ಪಂಪ ಅನಾವಶ್ಯಕವಾಗಿ ಸಂಕೀರ್ಣಗೊಳಿಸಿದ್ದಾರೆ. ಅದೇನೇ ಇರಲಿ, ಪಂಪ ಹೇಳೋ ರೀತಿಯಲ್ಲಿ ಬೆಳಗುವ ರತ್ನಮಾಲೆಯ ಕೆಂಪು ನೀರಿನಿಂದ ಮಸುಕಾದ ನಿಲ್ಲದ ಏರಿಳಿಯುವ ಅಲೆಗಳಿಂದ ಸೀಳಲ್ಪಟ್ಟ ಕುಲಪರ್ವತಗಳಿಂದ ನೀರಿನಿಂದ ಸುತ್ತುವರಿದ ಜಂಬೂ ದ್ವೀಪದಲ್ಲಿ ಕುರುಜಾಂಗಣ ಎಂಬ ಹೆಸರಿನ ದೇಶ ಇದೆ. ಪಂಪನ ಪ್ರಕಾರ ಜಂಬೂ ದ್ವೀಪ ಕುಲಪರ್ವತಗಳಿಂದ ಮತ್ತು ಅವುಗಳಾಚೆ ಕಡಲಿನಿಂದ ಸುತ್ತುವರಿಯಲ್ಪಟ್ಟಿದೆ. ನಾಗಚಂದ್ರನ ರಾಮಚಂದ್ರ ಪುರಾಣದಲ್ಲಿ ಸೀತೆಯನ್ನು ಅಪಹರಿಸಿದಂತ ರಾವಣ ಪುಷ್ಪಕ ವಿಮಾನದಲ್ಲಿ ಹಾರುವಾಗ ಜಾನಕಿ ನೋಡ ನಿನ್ನ ನಗೆಯನ್ನು ಪರಿತುಷ್ಟಿಯನ್ನೊಪ್ಪುಗೈದೆ ಲಂಕಾ ನಗರಿ ಬಹೀಪುರ ಸುಮೇರು ವಿಲಾಸ ವನಂಗಳೇ ಜಮಂ ಕುಲ ನದಿಯಂ ಕುಲಾದ್ರಿ ಶಿಖರಂಗಳಂ ದಿವ್ಯ ಸರೋವರಂಗಳಂ ಮಲಯಗಿರೀಂದ್ರ ಸಾನುವನಮಂ ನವಾರ್ಣವ ವಜ್ರ ವೇದಿಕ ವಿಲಸನಮಂ ಪದಾತಿಥಿ ಮಾಡು ನಿಯತಿ ವಿಲಾಸಿನಿಯೇ ತಿಲಕ ಮೆನಿಪ್ಪ ಪುಷ್ಪಮಂ ವಿಮಾನಮಂ ಎನ್ನೊಡನೆಯರು ಜಾನಕಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಾಗಚಂದ್ರ ಕರಿಗಳು ಸಾಚಿರದೊಳ್ಪೂಡಿ ರಥಂ ಜಂಗಮ ಕುಲಾದ್ರಿ ಬರ್ಪಂತೆ ಭಯಂಕರವಾಗಿ ಬಂದು ದಶಗಂಟ ನಾಸುರನಿಗೆ ತಾಗಿದಂ ಲಕ್ಷಣ ಅಂತ ಹೇಳ್ತಾನೆ. ಕುಲಾದ್ರಿಯನ್ನೇ ರಥ ಮಾಡಿಕೊಂಡು 1000 ಆನೆಗಳನ್ನ ರಥಕ್ಕೆ ಹೂಡಿದಂತೆ ರಾವಣ ಲಕ್ಷ್ಮಣನನ್ನು ತಾಗಿದ ಅನ್ನೋದು ಇದರ ಅರ್ಥ. ನಾಗಚಂದ್ರ ಕುಲಾದ್ರಿಗಳು ಮಾತ್ರ ಅಲ್ಲ, ಕುಲನದಿಗಳನ್ನು ಕುರಿತಾಗಿ ಹೇಳ್ತಾನೆ. ಈ ಕುಲನದಿಗಳ ಬಗ್ಗೆ ನಮಗೆ ಬೇರೆ ಕಡೆ ಮಾಹಿತಿ ಸಿಗೋದಿಲ್ಲ. ಕುಮಾರವ್ಯಾಸ ತನಗೆ ಅನುಕೂಲ ಎನಿಸ್ತಾಗಲ್ಲ ಕುಲಾದ್ರಿಗಳನ್ನ ಎತ್ತರ್ತಾನೆ. ಇವು ಕುಲಾದ್ರಿಗಳಿವು, ಪಯೋಧಿಗಳಿವು, ಮಹಾದ್ವೀಪಗಳಿವು, ಮಾನವರ ಧರಣಿ ಸ್ವರ್ಗ ಮೇಲಿ ನಿತ್ತ ನೋಡೆಂತ ಇಂದ್ರನ ಸಾರಥಿ ಅರ್ಜುನನಿಗೆ ಕುಲಪರ್ವತಗಳು, ಸಮುದ್ರಗಳು, ಮಹಾದ್ವೀಪಗಳು ಇದು ಮಾನವರ ಭೂಮಿ, ಇನ್ನು ಈ ಕಡೆ ಸ್ವರ್ಗವನ್ನು ನೋಡಂತ ತೋರಿಸ್ತಾನೆ. ಕುಮಾರವ್ಯಾಸ ಇನ್ನೊಂದು ಕಡೆ ಸೂಳವಿಸಿದವು ಲಗ್ಗೆಯಲ್ಲಿ ನಿಗ್ಗಾಳೆ ಬಹುವಿಧ ವಾದ್ಯರವ ಹೆಗ್ಗಾಳೆಗಳು ಚೀರಿದವು ಬೈಸಿಕೆ ಬಿಡ ಕುಲಾದ್ರಿಗಳು ಅಂತ ಹೇಳ್ತಾನೆ. ಲಗ್ಗೆ ಹಾಕಿದಾಗ ಹಲವು ವಾದ್ಯಗಳು ಬಾರಿಸಿದ್ರು, ಹೆಗ್ಗಾಳೆಗಳು ಚೀರಿದವು. ಆ ಸಿದ್ಧಿಗೆ ಕುಲಗಿರಿಗಳ ಬೆಸುಗೆ ಬಿಟ್ಟಿತು ಅಂತ ಅದನ್ನ ವರ್ಣೆಯಾಗಿದೆ. ಜಲದಿ ಮೇರೆಯ ನೊದೆದು ಹಾಯಲಿ ನೆಲನ ನಿಳುಹಲಿ ದಿಗಿ ಇಭಿವಿನ ಮಂಡಲಕ್ಕೆ ಕಾಳಿಕೆ ಇಡಲಿ ನಡೆದಾಡಲಿ ಕುಲಾದ್ರಿಗಳು. ಅಂದ್ರೆ ಕಡಲು ಮೇರೆ ಮುರಿಲಿ, ಹೊತ್ತ ಭೂಮಿಯನ್ನು ದಿಗ್ಗಜಗಳು ಇಳಿಸಲಿ, ಆಕಾಶ ಮೊಬ್ಬಾಗಲಿ, ಕುಲಾದ್ರಿಗಳು ನಡೆದಾಡಲಿ, ಸತ್ಯವಾದಿ ಯುಧಿಷ್ಠನು ತನ್ನ ಸತ್ಯ ಭಾಷೆಗೆ ತಪ್ತಾನೆ ಅಂತ ಕುಮಾರವ್ಯಾಸ ಹೇಳ್ತಾನೆ. ಸತ್ತಿಗೆಯ ಸಾಲುಗಳು ಅಂಬರ ಕೆತ್ತುದನೆ ಕುಲಚೈಲ ನಿಚಯದ ನೆತ್ತಿ ಬೆರೆಯಲು ಮೊಳಗಿದವು ನಿಸ್ಸಾಳ ಕೋಟಿಗಳು ಅಂತಲೂ ವಿರಾಟ ಪರ್ವದಲ್ಲಿ ಹೇಳ್ತಾನೆ. ರಥದ ಸತ್ತಿಗೆಗಳು ಬಾಣನ್ನ ಮುಚ್ಚಿದವು, ಭಾರಿ ಸದ್ದಿಗೆ ಕುಲಾಚಲಗಳ ನೆತ್ತಿಗಳು ಸೀಳಿದ್ವು ಅಂತ ಇದರ ಅರ್ಥ. ಇವೆಲ್ಲ ಕನ್ನಡ ಕವಿಗಳು ಕುಲಾದ್ರಿಗಳನ್ನು ಕುರಿತಾಗಿ ಹೊಂದಿದ್ದ ನಂಬಿಕೆಗಳು. ಈ ಕವಿಗಳು ನಿಜವಾಗಿಯೂ ಈ ಕುಲಾದ್ರಿಗಳು ಎಲ್ಲಿವೆ, ಒಂದಕ್ಕೊಂದು ಏನ್ ಸಂಬಂಧ ಹೊಂದಿವೆ ಅಂತ ನಮಗೆ ತಿಳಿಸಾಗಲ್ಲ. 11ನೇ ಶತಮಾನದಲ್ಲಿ ಸೊಡ್ಡಳ ಸಂಸ್ಕೃತದಲ್ಲಿ ರಚಿಸಿರುವ ಉದಯ ಸುಂದರಿ ಕಥೆಯಲ್ಲಿ ಮಹೇಂದ್ರೋ ಮಲಯ ಸಹ್ಯ ಶಕ್ತಿಮಾನ್ ವೃಕ್ಷ ಪರ್ವತ ಪಶ್ಚಾತ್ಯ ಕುಲಪರ್ವತ ಅಂತ ತಿಳಿಸ್ತಾನೆ. ಇದರ ಪ್ರಕಾರ ಮಹೇಂದ್ರ, ಮಲಯ, ಸಹ್ಯ, ಶುದ್ಧಿಮಾನ್, ವೃಕ್ಷ, ವಿಂಧ್ಯ, ಪಾರಿಯಾತ್ರ ಇವು 7 ಕುಲಪರ್ವತಗಳು. ಮತ್ಸ್ಯ ಪುರಾಣ ಇದೇ ಪರ್ವತಗಳ ಪಟ್ಟಿಯನ್ನು ಕೊಟ್ಟಿದೆ. ವಿಷ್ಣು ಪುರಾಣದಲ್ಲಿ ಶುದ್ಧಿಮಾನ್ ಜಾಗದಲ್ಲಿ ಸೂಕ್ತಿಮನ್ ಹೆಸರಿದ್ರೆ, ಶಿವ ಪುರಾಣದಲ್ಲಿ ಇದು ಸುಧಾಮನ್ನ ಹೆಸರನ್ನು ತಾಳಿದೆ. ಮಹೇಂದ್ರ ಪೂರ್ವ ಘಟ್ಟಗಳ ಉತ್ತರ ವಲಯ ಶ್ರೇಣಿಗಳು, ಮಲಯ ಪೂರ್ವ ಘಟ್ಟಗಳ ದಕ್ಷಿಣ ಶ್ರೇಣಿಗಳು, ಸಹ್ಯ ಪಶ್ಚಿಮ ಘಟ್ಟಗಳ ದಕ್ಷಿಣ ಶ್ರೇಣಿಗಳು, ಶುದ್ಧಿಮಾನ್ ಸಹ್ಯದ ಉತ್ತರ ಶ್ರೇಣಿಗಳು, ವೃಕ್ಷ ಸಾತ್ಪುರ ಶ್ರೇಣಿಗಳು, ವಿಂಧ್ಯ ಶ್ರೇಣಿಗಳು, ಪಾರಿಯಾತ್ರ ಅರಾವಳಿ ಬೆಟ್ಟಗಳು ಅಂತ ಗುರುತಿಸಲಾಗಿದೆ. ಕೆಲವು ಕಡೆ ಹಿಮಾಲಯದ ಪಶ್ಚಿಮಕ್ಕೆ ಅಫ್ಘಾನಿಸ್ತಾನದ ಕಡೆ ಇರತಕ್ಕಂಥ ಶಿಖರಗಳನ್ನು ಕೂಡ ಪಾರಿಯಾತ್ರಗಳು ಅಂತ ಕರೆಯಲಾಗಿದೆ. ಬೇರೆ ಕಡೆ
ಹಿಮವತ್, ನಿಷಧ, ವಿಂಧ್ಯ, ಮಾಲ್ಯವಂತ, ಪಾರಿಯಾತ್ರಕ, ಗಂಧಮಾದನ ಹಿಮಕೂಟಗಳನ್ನು ಕೂಡ ಕುಲಾಚಲಗಳಂತ ಗುರುತಿಸಲಾಗಿದೆ. ಪಂಪ ತನ್ನ ವಿಕ್ರಮಾರ್ಜುನ ವಿಜಯದಲ್ಲಿ ತಿಳಿಸುವಂತೆ ಒಂದು ದ್ವೀಪದ ಅಥವಾ ಭೂಪ್ರದೇಶದ ಎಲ್ಲೆಕಟ್ಟನ್ನು ತಿಳಿಸುವ ಪರ್ವತಗಳನ್ನ ಕುಲಾಚಲಗಳು ಅಂತ ಕರೆಯಲಾಗಿದೆ. ಜಂಬೂ, ಪಕ್ಷ, ಶಾಲ್ಮರಿ, ಕುಶ, ಕ್ರೌಂಚ, ಶಾಖ ಮತ್ತು ಪುಷ್ಕರ ದ್ವೀಪಗಳಿಗೆ ಅವುಗಳಿವೆ ಆದಂತಹ ಕುಲಪರ್ವತಗಳಿವೆ. ಜೈನ ಪುರಾಣದಲ್ಲಿ ಹಿಮವಂತ, ಮಹಾಹಿಮವಂತ, ನಿಷಧ, ನೀಲ, ರುಕ್ಮ, ಶಿಖರಿ ಇವು ಜಂಬೂ ದ್ವೀಪದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಸಾಗಿದಂತೆ ಕ್ರಮವಾಗಿ ಪೂರ್ವ ಪಶ್ಚಿಮವಾಗಿ ಹಬ್ಬಿರುವ ಪರ್ವತ ಮತ್ತು ಭೂಭಾಗಗಳು ಅಂತ ತಿಳಿಸಲಾಗಿದೆ. ಕೆಲವು ಸಲ ಈ ಪರ್ವತ ಶ್ರೇಣಿಗಳು ಹಾಗೂ ಭೂಪ್ರದೇಶಗಳು ನಿರ್ದಿಷ್ಟ ಬುಡಕಟ್ಟುಗಳ ನೆಲೆಗಳು ಅನ್ನುವ ಅಭಿಪ್ರಾಯ ಕೂಡ ಇದೆ. ಪುರಾಣಗಳು ಮಹೇಂದ್ರ, ಮಲಯ, ಸಹ್ಯ, ಶಕ್ತಿಮಾನ್, ವೃಕ್ಷ ಮತ್ತು ವಿಂಧ್ಯಗಳು ಜಂಬೂ ದ್ವೀಪದ ಭಾರತ ವರ್ಷದ ಸಪ್ತಕುಲ ಪರ್ವತಗಳು, ಅಷ್ಟದಿಗ್ಗಜಗಳು ಭೂಮಿಯನ್ನು ಕೆಳಗೆ ಬೀಳದಂತೆ ಹೊತ್ತಿರುವ ರೀತಿಯಲ್ಲಿ ಕುಲ ಪರ್ವತಗಳು ಭೂಮಿ ಮೇಲೆ ಹಾರಿ ಹೋಗದಂತೆ ಒತ್ತಿ ಹಿಡಿದಿವೆ ಅಂತ ತಿಳಿಸ್ತಾರೆ. ಲಿಂಗ ಪುರಾಣ ಈ ಭೂಮಿಯಲ್ಲಿ 7 ದ್ವೀಪಗಳಿವೆ, ಈ ದ್ವೀಪಗಳು ಅವುಗಳನ್ನ ಸುತ್ತುವರೆದಿರುವ ಕಡಲಿನಿಂದ ಬೇರ್ಪಟ್ಟಿದ್ದಾವೆ ಅಂತ ಪ್ರತಿಪಾದನೆ ಮಾಡಿ ಪ್ರತಿಯೊಂದು ದ್ವೀಪದಲ್ಲಿಯೂ 7 ಕುಲ ಪರ್ವತಗಳಿದ್ದು ಅವು ಆ ದ್ವೀಪದ ಗಡಿಗಳನ್ನು ನಿರ್ದೇಶನ ಮಾಡ್ತೇವೆ ಅಂತ ವಿವರಿಸುತ್ತೆ. ಅದರ ಪ್ರಕಾರ ಪ್ಲಾಕ್ಷ ದ್ವೀಪದಲ್ಲಿ ಗೋಮೇಧಕ, ಚಂದ್ರ, ನಾರದ, ದುಂದುಬಿ, ಸೋಮಕ, ವೈಭವ, ವೈಭ್ರಜ. ಶಾಲ್ಮಲಿ ದ್ವೀಪದಲ್ಲಿ ಕುಮುದ, ಉತ್ತಮ, ಬಲಹಕ, ದ್ರೋಣ, ಕಂಗ, ಮಹಿತ, ಕಕುದ್ಮ. ಕುಶ ದ್ವೀಪದಲ್ಲಿ ವಿದ್ರುಮ, ಹೇಮ, ದ್ಯುತಿಮಾನ್, ಪುಷ್ಟಿತ, ಮಹೇಶ, ಮಹೇಂದ್ರ ಮತ್ತು ಮಂದರ. ಕ್ರಂಚ ದ್ವೀಪದಲ್ಲಿ ಕ್ರೌಂಚ, ವಾಮನಕ, ಅಂಧಕಾರಕ, ದಿವಾವ್ರತ, ವಿವಿಂದ, ಪುಂಡರಿಕ ಮತ್ತು ದುಂದುಬಿಸ್ವನ. ಶಾಖ ದ್ವೀಪದಲ್ಲಿ ಉದಯ, ರೈವತ, ಶ್ಯಾಮಕ, ರಚಿತ, ಅಂಬಿಕೆಯ, ರಮ್ಯ ಮತ್ತು ಕೇಸರಿ. ಪುಷ್ಕರ ದ್ವೀಪದಲ್ಲಿ ಮಹಾಶೈಲ ಎನ್ನುವ ಒಂದೇ ಒಂದು ಕುಲಪರ್ವತ ಇದೆ. 7ನೇದು ಜಂಬೂ ದ್ವೀಪ. ಈ ಜಂಬೂ ದ್ವೀಪದಲ್ಲಿಯೇ ನಾವು ವಾಸಿಸ್ತಾ ಇದ್ದೀವಿ ಅನ್ನೋದು ಒಂದು ನಂಬಿಕೆ. ಸಾಹಿತ್ಯ ಮತ್ತು ಪುರಾಣಗಳಲ್ಲಿರುವ ಈ ವಿವರಣೆಗಳನ್ನು ಗಮನಿಸಿದರೆ ಕುಲಪರ್ವತಗಳು ಭೌಗೋಳಿಕ ಜ್ಞಾನ ಮತ್ತು ಕಲ್ಪನೆಗಳ ಕಲಬೆರಕೆ ಅಂತ ಗೊತ್ತಾಗುತ್ತೆ. 17ನೇ ಶತಮಾನದಲ್ಲಿ ವೈಜ್ಞಾನಿಕ ತತ್ವಗಳಿಗೆ ಅನುಗುಣವಾಗಿ ಎಲ್ಲ ಭೂಮಿ ಮೇಲ್ಮಲಕ್ಷಣಗಳ ಅಳತೆ ಮತ್ತು ಖಚಿತತೆಯಿಂದ ದಾಖಲು ಮಾಡಿ ನಕಾಶೆಯನ್ನು ತಯಾರು ಮಾಡೋ ತನಕ ಭೂಪ್ರದೇಶ ಪರ್ವತಗಳ ಬಗ್ಗೆ ತಿಳಿದಿದ್ದ ಸಂಗತಿಗಳು ಅನುಭವ ಮತ್ತು ವೀಕ್ಷಣೆಯಿಂದ ಸ್ವಲ್ಪ ಪರ್ಯಟನೆಯಿಂದ ಗೊತ್ತಾಗ್ತಾ ಇದ್ವು. ರಾಜರುಗಳು ತಮ್ಮ ಸಾಮ್ರಾಜ್ಯದ ಗಡಿಗಳನ್ನ ಗುರುತಿಸಿಕೊಂಡ್ರೆ ಚಾತವಾಹಗಳಲ್ಲಿ ಭಾರತದ ವಿವಿಧ ಪ್ರದೇಶಗಳಿಗೆ ಹೋಗ್ತಾ ಇದ್ದಂತ ವ್ಯಾಪಾರಿಗಳು ಈ ಭೂ ಪರಿಚಯಕ್ಕೆ ಸಾಕಷ್ಟು ಕಾಣಿಕೆಯನ್ನ ನೀಡಿದ್ರು. 1767ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತ ಭೂಭಾಗದ ಸರ್ವೆಯನ್ನ ವೈಜ್ಞಾನಿಕ ವಿಧಾನಗಳ ಮೂಲಕ ದಾಖಲೆ ಮಾಡೋ ತನಕ ಪುರಾಣದಲ್ಲಿರುವ ಹಾಗೆ ಪರ್ಯಟನೆ ಮಾಡಿದವರ ವಿವರಣೆಗಳನ್ನೇ ಭಾರತೀಯರು ನಿಜ ಅಂತ ನಂಬಿದ್ರು. ಆದ್ದರಿಂದ ಪುರಾಣಗಳಲ್ಲಿ ದಾಖಲಾದ ಕುಲ ಪರ್ವತಗಳು ವಾಸ್ತವ ಮತ್ತು ಕಲ್ಪನೆಗಳ ಕಲಬೆರಕೆ ಅಂತ ನಾವು ಹೇಳಬಹುದು. ಹೀಗೆ ಮುಂದಿನ ವಿಡಿಯೋದಲ್ಲಿ ನಾವು ವೀಕ್ಷಣೆ, ಅನುಭವ, ಪರ್ಯಟನೆ ಮತ್ತು ಕಲ್ಪನೆಗಳ ಕಲಬೆರಕೆಯ ಇತರ ಭಾರತೀಯರ ಚಿಂತನೆ ಮತ್ತು ನಂಬಿಕೆ ಮತ್ತು ಮಾಹಿತಿಗಳ ಬಗ್ಗೆ ತಿಳಿಯೋಣ. ವಂದನೆಗಳೊಂದಿಗೆ.